ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ. ದೀನಬಂಧು ಕುಟುಂಬಕ್ಕೆ ಮೋಸ ಮಾಡಿರುವ ಮೋನಿಕಾ ಮತ್ತು ಅನಿಕೇತ್ ಸತ್ಯವನ್ನು ಗೌರಿ ಕಂಡು ಹಿಡಿದು ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ದಾಳೆ. ಆದರೆ ಗೌರಿ ಅತ್ತೆ ಸರಿತಾಗೆ ಸೊಸೆ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವಿವೇಕ್ಗೂ ಗೌರಿ ಹೆಂಡತಿ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಯಾವಾಗಲೂ ನಿನ್ನ ದೀನಬಂಧು ಕುಟುಂಬದ ಸೊಸೆ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ತಾಳೆ. ಆದರೆ ಗೌರಿ, ನಿಮ್ಮ ಮಗ ಅಷ್ಟೇ ನನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಸಾಲದು ಅತ್ತೆ, ನೀವೂ ನನ್ನ ಸೊಸೆ ಅಂತ ಒಪ್ಕೊಬೇಕು ಅಂತ ಆದರೆ ಸರಿತಾ ಮಾತ್ರ ಇಡೀ ಜೀವನನೇ ನಿನಗೆ ನಿರಾಸೆ ಬಿಡು, ಈ ಮಾತು ಯಾವತ್ತೂ ಸಾಧ್ಯವಾಗಲ್ಲ ಅಂತ ಹೇಳ್ತಾಳೆ. ಆದರೆ ಗೌರಿ ಮಾತ್ರ ಸರಿತಾನ ಹತ್ರ ತುಂಬ ಬೇಡ್ಕೊತಾಳೆ, ನನಗೆ ಯಾಕತ್ತೆ ನೀವು ಸ್ವಲ್ಪನೂ ಪ್ರೀತಿ ಕೊಡ್ತಾ ಇಲ್ಲ ಅಂತ. ಗೌರಿ ಹೇಳ್ತಾಳೆ, ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸಿದ್ದೀನಿ ಅಲ್ವಾ ಅತ್ತೆ, ಯಾಕೆ ನನ್ನ ಇನ್ನೂ ದೂರ ಇಟ್ಟಿದ್ದೀರಾ ಅಂತ. ಗೌರಿ ಸರಿತಾನ ಹತ್ರ ಕೇಳ್ತಾಳೆ, ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರೀತಿ ತಾನೇ, ನಿಮ್ಮ ಆಸ್ತಿ ಅಲ್ವಲ್ಲ ಅಂತ. ಸರಿತಾ ಹೇಳ್ತಾಳೆ, ನನ್ನ ಮಗನೇ ಆಸ್ತಿ, ಅದನ್ನು ನೀನೇ ತೊಗೊಂಡ್ಬಿಟ್ಟಿಯಲ್ಲ ಅಂತ. ಆದರೆ ಗೌರಿ ಅದಕ್ಕೆ ಹೇಳ್ತಾಳೆ ಸರಿತಾಗೆ, ನಾನು 7 ಜನ್ಮ ಎತ್ತಿ ಬಂದ್ರೂ ನಿಮ್ಮ ಮಗಗೆ ನಿಮ್ಮಷ್ಟು ಪ್ರೀತಿ ನಾನು ಕೊಡೋಕ್ಕಾಗಲ್ಲ ಅಂತ. ಆದರೆ ಗೌರಿ ಮತ್ತೆ ಕೇಳ್ತಾಳೆ, ಆ ಪ್ರೀತಿಯಲ್ಲೇ ನನಗೂ ಸ್ವಲ್ಪ ಪ್ರೀತಿ ಕೊಡಿ ಅಂತ. ಆದರೆ ಸರಿತಾ ಸಿಟ್ಟಿನಿಂದ ಮಾತಾಡ್ತಾ ಇರ್ತಾಳೆ ಗೌರಿ ಹತ್ರ, ಕೋಪದಿಂದ ನನ್ನ ಪ್ರೀತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡೋದು ನಾನು, ನೀನಲ್ಲ ಅಂತ. ಆದರೆ ಗೌರಿ ನಗ್ತಾ ಹೇಳ್ತಾಳೆ, ನನ್ನ ಅತ್ತೆನ ನಾನು ಅತ್ತೆ ಅಂತ ಕರಿಬಾರ್ದು ಅಂತ ಡಿಸೈಡ್ ಮಾಡೋದು ನಾನಲ್ವಾ ಅತ್ತೆ ಅಂತ. ವಿವೇಕ್ ರೂಮಲ್ಲಿ ಲ್ಯಾಪ್ಟಾಪ್ ನೋಡ್ಕೊತ ಕೂತಿರ್ತಾನೆ. ಗೌರಿ ಅಲ್ಲಿಗೆ ಬರ್ತಾಳೆ. ಅವರಿಬ್ಬರ ಮಧ್ಯೆ ಮಾತಿನ ಸಂಭಾಷಣೆ ನಡೆಯುತ್ತೆ. ವಿವೇಕ್ ಹತ್ರ ಬಂದು ಗೌರಿ ತುಂಬ ಪ್ರೀತಿಯಿಂದ ನಯ ನಾಜೂಕಿಂದ ಮಾತಾಡ್ತಾ ಇರ್ತಾಳೆ. ಬಟ್ ವಿವೇಕ್ ಮಾತ್ರ ತುಂಬ ರೇಗಾಡ್ತಾನೆ ಅವಳ ಮೇಲೆ. ವಿವೇಕ್ ಗೌರಿಗೆ ಯಾವಾಗಲೂ ಯಾಕೆ ಈ ಥರ ಇರಿಟೇಟ್ ಮಾಡ್ತೀಯಾ, ನಾನು ಅಂತ ಯಾಕೆ ಇದು ಮಾಡ್ತೀಯಾ ಅಂತ ಹೇಳ್ತಾನೆ. ನೀನು ಯಾವಾಗಲೂ ನನಗೆ ತುಂಬ ಇರಿಟೇಟ್ ಮಾಡ್ತೀಯಾ ಅಂತ ಹೇಳ್ತಾನೆ. ಗೌರಿ ಹೇಳ್ತಾಳೆ, ಇಲ್ಲಿನೂ ಈಗೋನಾ, ನಾನು ಸೋತೆ ನೀ ಗೆದ್ದೆ ಅಂತ ಇಲ್ಲಿನೂ ಈಗೋ ಆ್ಯಟಿಟ್ಯೂಡ್ ಮಾಡ್ತೀಯಾ ಅಂತ. ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ಮೇಲೂ ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಅಂತ ಕೇಳ್ತಾಳೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋದು ಒಂದು ದೊಡ್ಡ ಅಪರಾಧ ಅಂತ ಹೇಳ್ತಾಳೆ ಗೌರಿ. ಈ ತಪ್ಪಿಗೆ ಮೂಲ ಕಾರಣ ನೀನು ಮತ್ತು ನಿಮ್ಮ ಅಕ್ಕ, ನಿಮ್ಮಮ್ಮ ಅಂತ ಪ್ರತಿ ಸಲನೂ ಅವರನ್ನೇ ದೂರ್ತಾ ಹೋಗ್ತಾನೆ ವಿವೇಕ್. ವಿವೇಕ್ ಹೇಳ್ತಾನೆ ಗೌರಿಗೆ, ನೀನು ಒಳ್ಳೆ ಆಗಿದ್ರೆ ನಮ್ಮನೆ ಫಂಕ್ಷನ್ ಅಲಂಕಾರ ಮಾಡೋಕ್ಕೆ ಬಂದಾಗೆ ಹೇಳ್ಬೋದಿತ್ತಲ್ಲ, ನಮ್ಮ ಅಕ್ಕ ಅವಳು, ನಮ್ಮ ಅಮ್ಮ ಅವರು ಅಂತ ಹೇಳ್ತಾನೆ ವಿವೇಕ್. ಆ ಡ್ರಾಮಾದಲ್ಲಿ ನೀನೂ ಇನ್ಕ್ಲೂಡ್ ಆಗಿದ್ದೆ, ನೀನೂ ಸೇರಿದ್ದೆ ಅಂತ. ಗೌರಿ ಹೇಳ್ತಾಳೆ, ರೀ ನನ್ನ ತಪ್ಪಲ್ಲ ರೀ, ಅಮ್ಮ ಬಲವಂತ ಮಾಡಿದ್ರು ಅಂತ. ವಿವೇಕ್ ಹೇಳ್ತಾನೆ, ಅಮ್ಮ ಬಲವಂತ ಮಾಡಿದ್ರು, ಅಕ್ಕ ಒತ್ತಾಯ ಮಾಡಿದ್ರು ಅಂತ. ಮತ್ತೆ ಗೌರಿನ ಪ್ರಶ್ನೆ ಮಾಡ್ತಾನೆ, ಈ ಮನೆಗೆ ಅಲಂಕಾರ ಮಾಡೋಕ್ಕೆ ಬಂದಾಗೆ ನಿನಗೆಲ್ಲ ಸತ್ಯ ಗೊತ್ತಿತ್ತು ತಾನೇ, ಮತ್ತೆ ಯಾಕೆ ಹೇಳಲಿಲ್ಲ ನೀನು ಅಂತ. ಅವತ್ತು ದೀನಬಂಧು ಕುಟುಂಬದ ಮನೆ ಫಂಕ್ಷನ್ನಲ್ಲಿ ಆಡಿರೋದು ಗೌರಿ ಎಂದು ವಿವೇಕಿಗೆ ಸತ್ಯ ಗೊತ್ತಾಗಿದೆ. ಆಡಿರೋದು ಮೋನಿಕಾ ಅಲ್ಲ ಗೌರಿ ಅಂತ. ವಿವೇಕ್ ಹೇಳ್ತಾನೆ, ನೀನವತ್ತು ದೇವ್ರ ರೂಮಲ್ಲಿ ಕುತ್ಕೊಂಡು ಭಕ್ತಿಗೀತೆ ಆಡ್ತಿದ್ದೆ ಅಲ್ವಾ, ಅವತ್ತೇ ಡೌಟ್ ಬಂತು ನನಗೆ, ಅವತ್ತು ಸ್ಟೇಜ್ ಮೇಲೆ ಆಡಿರೋದು ನೀನೇ, ನಿಮ್ಮ ಅಕ್ಕ ಅಲ್ಲ ಅಂತ. ಇಷ್ಟೆಲ್ಲ ಡ್ರಾಮಾ ಮಾಡಿದ ಮೇಲೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೆಂಗೆ ಹೇಳಕ್ಕೆ ಬರ್ತೀಯ ನೀನು ಅಂತ ವಿವೇಕ್ ಗೌರಿನ ಪ್ರಶ್ನೆ ಮಾಡ್ತಾನೆ. ಗೌರಿ ಹೇಳ್ತಾಳೆ, ನಿಮ್ಮನ್ನು ಮದುವೆ ಆಗಬೇಕನ್ನೋ ಉದ್ದೇಶ ನನಗೇನು ಇರಲಿಲ್ಲ ಅಂತ. ಗೌರಿ ಹೇಳ್ತಾಳೆ, ನನಗೆ ಮದುವೆ ಬೇಡ ಅಂತ ನಾನು ಆಚೆ ಹೋದಾಗೆ ಎಲ್ಲರೂ ಬೆದರಿಕೆ ಹಾಕಿ ಒಪ್ಪಿಸಿ ನನ್ನ ಮದುವೆ ಮಾಡಿದ್ರು ಅಲ್ವಾ ಅಂತ. ನಿಮ್ಗಾದ ಮೋಸಕ್ಕೆ ನಾನು ಕಾರಣ ಅಲ್ಲದೇ ಇದ್ರೂ ದೂರ ಇಡೋದು ಯಾವ ತಪ್ಪು, ನನ್ನ ಹೆಂಡತಿ ಅಲ್ಲ ಅಂತ ಒಪ್ಕೊಳ್ಳೋಕ್ಕೆ ಕಾರಣ ಏನು. ಮತ್ತೆ ವಿವೇಕ್ ಹೇಳ್ತಾನೆ, ಕಾರಣ ಒಂದಲ್ಲ 1000 ಇದೆ, ಯೋಚನೆ ಮಾಡು ಅಂತ ಗೌರಿಗೆ ಹೇಳ್ತಾನೆ. ನಮ್ಮ ಮೊದಲನೇ ಭೇಟಿಯಿಂದ ಇಲ್ಲಿವರೆಗೂ ಯೋಚನೆ ಮಾಡು ಅಂತ. ವಿವೇಕ್ ಹೇಳ್ತಾನೆ, ಒಂದೇ ಒಂದು ಪಾಯಿಂಟ್ ಇದೆ ನಿನ್ನ ಇಷ್ಟಪಡೋಕ್ಕೆ ಅಂತ. ರೋಡಲ್ಲಿ ಆಕ್ಸಿಡೆಂಟು, ಆಫೀಸಲ್ಲಿ ಗಲಾಟೆ, ದೇವಸ್ಥಾನದಲ್ಲಿ ಕಿರಿಕಿರಿ, ರೋಡು, ಮನೆ, ಪ್ರತಿಯೊಂದು ಕಡೆನೂ ನನಗೆ ಇರಿಟೇಟ್ ಮಾಡ್ತಾನೇ ಇದೆಯಾ. ಈ ಥರ ಕಿರಿಕಿರಿ ಮಾಡೋರನ್ನ ಯಾರಾದರೂ ಹೆಂಡ್ತಿ ಅಂತ ಒಪ್ಕೊಳ್ತಾರಾ? ನೆವರ್. ಸತ್ಯನ ಪ್ರೂವ್ ಮಾಡಿದ ತಕ್ಷಣ ಎಲ್ಲದೂ ಸರಿ ಹೋಗಲ್ಲ ಅಂತ ಹೇಳ್ತಾನೆ ವಿವೇಕ್. ಸತ್ಯನ ಪ್ರೂವ್ ಮಾಡಿದರೆ ನಾನು ನಿನ್ನ ಹೆಂಡ್ತಿ ಅಂತ ಒಪ್ಕೊಳ್ತೀನಿ ಅಂತ ಯಾವತ್ತಾದರೂ ಹೇಳಿದ್ನಾ ನಿನಗೆ ಅಂತ ಪ್ರಶ್ನೆ ಮಾಡ್ತಾನೆ ಗೌರಿಗೆ. ವಿವೇಕ್ ಹೇಳ್ತಾನೆ, ಈ ಸತ್ಯನ ಪ್ರೂವ್ ಮಾಡಿದ್ದಕ್ಕೆ ಈ ಮನೇಲಿ ಜಾಗ ಸಿಕ್ಕಿದೆ ಅಷ್ಟೇ, ಆದರೆ ನನ್ನ ಮನಸ್ಸಲ್ಲಲ್ಲ ಅಂತ. ವಿವೇಕ್ ಈ ಥರ ಎಲ್ಲ ಮಾತಾಡಿ ರೂಮಿಂದ ಹೊರಗಡೆ ಹೋಗ್ತಾನೆ. ಗೌರಿ ಅಳ್ತಾ ಸುಮ್ಮನೆ ಕುತ್ಕೊಂಡಿರ್ತಾಳೆ. ಅಲ್ಲಿಗೆ ಆಶಾ ಬರ್ತಾಳೆ.
ಆಶಾ ಕೇಳ್ತಾಳೆ ಗೌರಿನ, ಏನಾಯ್ತು ಗೌರಿ, ಏನಕ್ಕೆ ಹೇಳ್ತಿದ್ಯಾ ಹೇಳು ಅಂತ. ಗೌರಿ ಹೇಳ್ತಾಳೆ, ಯಾರೇನೇ ಅಂದರೂ ಸುಮ್ಮನೆ ಇರ್ತಿದ್ದೆ ಅತ್ತೆಗೆ, ಚಿಕ್ಕತ್ತೆ. ಬೈದಿದ್ದು ನನ್ನ ಗಂಡ, ನನ್ನ ಹೆಂಡ್ತಿ ಅಂತ ಯಾವಾಗಲೂ ಒಪ್ಕೊಳ್ಳಲ್ಲಂತೆ ಚಿಕ್ಕತ್ತೆ ಅಂತ ಆಶಾಗೆ ಗೌರಿ ಅಳ್ತಾ ಹೇಳ್ತಾಳೆ. ನಾನು ಸತ್ಯ ಸಾಬೀತುಪಡಿಸಿದ್ದಕ್ಕೆ ಈ ಮನೇಲಿ ಜಾಗ ಇದೆ ಅಷ್ಟೇ, ಆದರೆ ನನ್ನ ಮನಸ್ಸಲ್ಲಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ರು ಹೋದ್ರು ಚಿಕ್ಕತ್ತೆ ಅಂತ ಹೇಳ್ತಾಳೆ. ಆಶಾ ಮುಂದೆ ಗೌರಿ ಅಳ್ತಾ ಹೇಳ್ತಾಳೆ, ನಾನು ಎಷ್ಟೇ ಹೋರಾಡಿದ್ರು ಅವ್ರ ಮನಸ್ಸು ಗೆಲ್ಲಕ್ಕಾಗ್ತಾ ಇಲ್ಲ ಚಿಕ್ಕತ್ತೆ ಅಂತ. ಆಶಾ ಗೌರಿನ ಸಮಾಧಾನ ಮಾಡಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಗೌರಿನ ಮಿರರ್ ಮುಂದೆ ಕುಂದ್ರಿಸಿ ಅಲಂಕಾರ ಮಾಡಿ ಹಾಲು ಕೊಟ್ಟು ನಾನು ಅವನ ರೂಮಿಗೆ ಕಳ್ಸೋಣ ಅಂತ ಇದ್ದೆ ಅಂತ ಹೇಳ್ತಾಳೆ. ಇಲ್ಲಿ ನೀನು ನೋಡಿದ್ರೆ ಚಿಕ್ಕ ಮಗು ಥರ ಅಳ್ತಾ ಕೂತಿದೆಯಲ್ಲ ಗೌರಿ ಅಂತ ಆಶಾ ಹೇಳ್ತಾಳೆ. ಆಶಾ ಗೌರಿಗೆ ಹೇಳ್ತಾಳೆ, ಹೆಣ್ಮಕ್ಳಿಗೆ ನಾಚಿಕೆ ಇರಬೇಕು, ಗಂಡ್ಮಕ್ಳಿಗೆ ನಾಚಿಕೆನ ಮರೆಸೋ ನಾಜೂಕಿರಬೇಕು ಅಂತ ಆಶಾ ಗೌರಿಗೆ ಹೇಳ್ತಾಳೆ. ಆದರೆ ಏನು ಮಾಡೋದು ಹೇಳು, ಅವನಿಗೆ ನಾಜೂಕ್ ಕಮ್ಮಿ, ನಿನಗೆ ನಾಚಿಕೆ ಕಮ್ಮಿ ಅಂತ ಆಶಾ ಗೌರಿಗೆ ಹೇಳ್ತಾಳೆ. ಆಶಾ ಗೌರಿಗೆ ಹೂ ಮುಡಿಸ್ಕೊತಾ ಹೇಳ್ತಾಳೆ, ಈ ಗಂಡಸರಿಗೆ ಸೈಕಾಲಜಿನೇ ಇಷ್ಟು, ಪ್ರೀತಿನ ತೋರಿಸ್ಕೊಳ್ಳೋಕ್ಕೆ ಈಗೋ ಅಡ್ಡ ಬರುತ್ತೆ ಅಂತ. ಇವಾಗ ವಿವೇಕ್ ಸಿಟ್ಟಲ್ಲಿದ್ದಾನೆ, ಅವನ ಮುನ್ಸಿಗೆ ಇವಾಗ ನಿನ್ನ ಮನಸ್ಸಲ್ಲಿ ಜಾಗ ಇಲ್ಲ ಅಂತ. ಗೌರಿ ಹೇಳ್ತಾಳೆ, ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಸತ್ಯ ಸಾಬೀತು ಮಾಡಿದೆ, ಆದರೆ ಅವ್ರ ಮನಸ್ಸಲ್ಲಿ ಹೆಂಡ್ತಿ ಅಂತ ಜಾಗನೇ ಇಲ್ಲ ಅಲ್ವಾ ಚಿಕ್ಕತ್ತೆ ಅಂತ. ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ಕೊತಾಳೆ ಚಿಕ್ಕತ್ತೆ, ಆದರೆ ಗಂಡನ ಮನಸ್ಸಲ್ಲಿ ಹೆಂಡ್ತಿ ಅಂತ ಸ್ಥಾನ ಇಲ್ಲ ಅಂದರೆ ಅವಳು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಚಿಕ್ಕತ್ತೆ ಅಂತ. ಆಶಾ ನಗ್ತಾ ಹೇಳ್ತಾಳೆ ಗೌರಿ ಹತ್ರ, ಅಯ್ಯೋ ಹುಚ್ಚಿ, ಹೆಂಗಸರು ಮನ್ಸು ಮಾಡಿದ್ರೆ ಒಂದು ಗೀಟ್ ಹಾಕಿ ಅದನ್ನು ದಾಟ್ದೇ ಇಲ್ದಿರೋ ಥರ ನೋಡ್ಕೋಬೋದು ಗೊತ್ತಾ, ಆದರೆ ಅವ್ರ ಕಣ್ಣಲ್ಲಿ ನಾನು ಈ ಮನೇಲಿ ಉಸಿರಾಡ್ತಿರೋ ಒಂದು ಜೀವ ಅಷ್ಟೇ ಚಿಕ್ಕತ್ತೆ ಅಂತ ಗೌರಿ ಆಶಾಗೆ ಹೇಳ್ತಾಳೆ. ಆಶಾ ಹೇಳ್ತಾಳೆ, ಆ ಉಸಿರಾಡ್ತಿರೋ ಜೀವನೇ ಅವನ ಜೀವನ ಆಗಬೇಕು ಅಂತ. ಆಶಾ ಹೇಳ್ತಾಳೆ, ನೋಡು ಗೌರಿ, ಅವನು 3 ಗಂಟೆ ಹಾಕಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದಾನೆ, ಹಾಗಂದಮೇಲೆ ಅವನು ನಿನ್ನ ಖುಷಿಯಾಗಿಡೋದು ಅವನ ಧರ್ಮ ಅಂತ. ನಿನ್ನ ಮೇಲಿರೋ ತಪ್ಪು ಕಲ್ಪನೆ ಎಲ್ಲ ಕ್ಲಿಯರ್ ಆಗಿದೆ ಇವತ್ತಿಗೆ. ಆ ಅನಿಕೇತ್ ಮಾಡಿರೋ ಮೋಸದಿಂದ ಅನಿವಾರ್ಯವಾಗಿ ವಿವೇಕ್ನ ನೀನು ಮದುವೆ ಆಗೋ ಹಾಗಾಯ್ತು. ಗೌರಿ ಆಶಾನ ಹತ್ರ ಹೇಳ್ತಾಳೆ, ಆದರೆ ನಮ್ಮ ಅತ್ತೆನೇ ನಾನು ಮಾತಾಡಿಸ್ತಾ ಇಲ್ಲ, ನನ್ನ ಸೊಸೆ ಅಂತ ಒಪ್ಕೊಳ್ತಿಲ್ಲ ಅಲ್ವಾ ಚಿಕ್ಕತ್ತೆ ಅಂತ. ಆದರೆ ಆಶಾ ಖುಷಿಯಾಗಿ ಹೇಳ್ತಾಳೆ, ಗಂಡ ದಾರಿಗೆ ಬಂದರೆ ಅತ್ತೆ ತಾನಾಗೇ ದಾರಿಗೆ ಬರ್ತಾರೆ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಅಂತ. ಆಶಾ ಹೇಳ್ತಾಳೆ, ನನ್ನ ಕಣ್ಣಿಗೆ ಕಾಣೋ ಗೌರಿ ಈ ಥರ ಇದ್ದರೆ ನನಗೆ ಇಷ್ಟ ಆಗಲ್ಲ ಅಂತ. ಕೆಟ್ಟವ್ರನ್ನ ಸುಟ್ಟು ಬೂದಿ ಮಾಡೋ ಪುತ್ರಿ ಆಗಬೇಕು ನೀನು ಅಂತ ಹೇಳ್ತಾಳೆ ಗೌರಿಗೆ. ನಿಮ್ಮತ್ತೆ ಸರಿತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಇರೋದು ನೀನೊಬ್ಳಿಗೆ ಮಾತ್ರ ಗೌರಿ ಅಂತ ಆಶಾ ಗೌರಿಗೆ ಧೈರ್ಯ ತುಂಬ್ತಾಳೆ. ಅಂಥವ್ರನ್ನ ಎದುರಿಸಿ ನಿಂತು ಈ ಮನೆಯಲ್ಲಿ ಸತ್ಯಗಳನ್ನೆಲ್ಲ ಪ್ರೂವ್ ಮಾಡಿ ಇರೋ ಧೈರ್ಯ ನೀನೊಬ್ಳಿಗೆ ಮಾತ್ರ ಅಂತ ಆಶಾ ಗೌರಿಗೆ ಧೈರ್ಯ ತುಂಬ್ತಾಳೆ. ಇದು ನಿನ್ನ ಜೀವನ, ಇದು ನಿನ್ನ ಹಕ್ಕು, ಈ ಹೊಸ ಲೈಫ್ನ ಮನಸಾರೆ ಒಪ್ಕೋ ಅಂತ ಆಶಾ ಗೌರಿಗೆ ಹೇಳ್ತಾಳೆ. ಧೈರ್ಯವಾಗಿ ಮುನ್ನುಗ್ಗು, ಏನೂ ಆಗಲ್ಲ ಅಂತ ಗೌರಿಗೆ ಆಶಾ ಧೈರ್ಯ ತುಂಬ್ತಾ ಇದ್ದಾಳೆ. ಆಶಾ ಗೌರಿಗೆ ಹಾಲು ಕೊಟ್ಟು ಧೈರ್ಯವಾಗಿ ಅವನ ಹತ್ರ ಹೋಗು ಅಂತ ಹೇಳ್ತಾಳೆ. ಅವನು ಈಗ ಕೊರಗೋವರೆಗೂ, ಅವನ ಮನಸ್ಸು ನಿಂದಾಗೋವರೆಗೂ ಅವನ ಮಾತ್ರ ಬಿಡಬೇಡ ಅಂತ ಹೇಳ್ತಾಳೆ. ಅವನು ಅಷ್ಟು ಸುಲಭವಾಗಿ ಯಾರನ್ನೂ ಇಷ್ಟಪಡಲ್ಲ, ಒಂದು ವೇಳೆ ಇಷ್ಟಪಟ್ಟರೆ ಪ್ರಾಣ ಹೋಗೋವರೆಗೂ ಪ್ರೀತಿಸ್ತಾನೆ. ಅವನಿಗೂ ನಿನ್ನ ಇದ್ದಕ್ಕಿದ್ದಾಗೆ ಒಪ್ಕೊಳ್ಳೋಕ್ಕೆ ಕಷ್ಟ ಆಗಿರುತ್ತೆ ಅಂತ ಆಶಾ ಗೌರಿಗೆ ಹೇಳ್ತಾಳೆ. ಆ ಕಷ್ಟನೂ ಇಷ್ಟ ಆಗಿ ಬದಲಾಯಿಸೋದು ನಿನ್ನ ಕೆಲಸ ಗೌರಿ ಅಂತ ಹೇಳ್ತಾಳೆ. ಆಶಾ ನಗ್ನಗ್ತಾ, ಹೋಗು, ವಿವೇಕ್ ನಿನಗೋಸ್ಕರ ಕಾಯ್ತಾ ಇರ್ತಾನೆ ಅಂತ ಹಾಲಿನ ಲೋಟ ಕೊಟ್ಟು ಗೌರಿನ ರೂಮಿಗೆ ಕಳಿಸ್ತಾಳೆ. ಗೌರಿ ವಿವೇಕ್ ರೂಮಿಗೆ ಬಂದು ಡೋರ್ ಹಾಕ್ತಾಳೆ. ಮತ್ತೆ ವಿವೇಕ್, ಮತ್ತಿನ್ಯಾಕೆ ಇಲ್ಲಿಗೆ ಬಂದೆ, ಬರಬೇಡ ಅಂತ ಹೇಳಿದ್ದೆ ತಾನೆ ಅಂತ ಹೇಳ್ತಾನೆ. ಗೌರಿ ವಿವೇಕ್ ಹತ್ರ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ. ಗಂಡನಿಗೆ ಇಷ್ಟ ಇಲ್ಲ ಅಂದಿದ್ರೆ ಕುಟುಂಬ, ಮನೆ, ಮಕ್ಕಳು, ಮನೆ, ಸಂಸಾರ ಅಂತ ಕಾನ್ಸೆಪ್ಟ್ ಇರ್ತಾ ಇತ್ತ ಅಂತ ಗೌರಿ ಹೇಳ್ತಾಳೆ. ವಿವೇಕ್ ಹೇಳ್ತಾನೆ, ಮತ್ತೆ ಅದೇ ಫಿಲಾಸಫಿ, ಅದೇ ಇರಿಟೇಟ್ ನಿಂದು ಅಂತ. ಗೌರಿ ಬೇಜಾರದಿಂದ ಹೇಳ್ತಾಳೆ, ನನ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ನಿನ್ನ ಯಾವತ್ತಾದರೂ ಹೇಳಿದ್ದೀನ ನಾನು ನಿಮ್ಮ ಹತ್ರ ಅಂತ. ಗೌರಿ ವಿವೇಕ್ ಹತ್ರ ಕೇಳ್ತಾಳೆ, ನನ್ನ ಮನಸ್ಸಲ್ಲಿರೋ ಭಾವನೆಗಳು ಯಾವತ್ತಾದರೂ ನೋಡಿದ್ದೀರಾ ಅಂತ. ವಿವೇಕ್ ಸಿಟ್ಟಿನಿಂದ, ಓಕೆ ಫೈನ್, ನೀನು ಯಾವತ್ತಾದರೂ ನನ್ನ ಮನಸ್ಸು ನೋಡಿದೀಯಾ ಅಂತ ಕೇಳ್ತಾನೆ. ನಾನೇನು, ನನ್ನ ಮನಸ್ಸೇನು, ನನ್ನ ಫೀಲಿಂಗ್ಸ್ ಏನಂತೂ ಅರ್ಥ ಆಗಿದೆಯಾ ನಿನಗೆ ಅಂತ. ನೀನಂತ ಅಲ್ಲ, ಯಾರೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಇದು ಬಲವಂತದಿಂದ ಆದ ಮದುವೆ ಅಂತ ಹೇಳ್ತಾನೆ. ಇದು ನಾನು ಇಷ್ಟಪಟ್ಟ ಆದ ಮದುವೆನಾ? ಮದುವೆಯಲ್ಲಿ ಐ ಡ್ರಾಮಾ ನಡೆದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಪರಿಸ್ಥಿತಿ ಬಂತು ಅಂತ ಹೇಳ್ತಾನೆ.
ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರು ಹೊರತು ಒಂದು ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರಾದರೂ ಒಬ್ಬರು ಹೇಳಿದ್ರಾ ಅಂತ ಹೇಳ್ತಾನೆ. ಮೀಡಿಯಾದವರು ಜನರು ಎಲ್ಲ ಮಾತಾಡ್ತಾ ಇದ್ರು, ಶ್ರೀಮಂತರಿಂದ ಬಡವ್ರ ಹೆಣ್ಣಿಗೆ ಅನ್ಯಾಯ ಆಯಿತು ಅಂತ. ನನ್ನ ಮದುವೆ ಕೂಡ ಯಾರೋ ಇಷ್ಟದ ಹಾಗೆ ನಡೀತು ಅಲ್ಲಿ ಅಷ್ಟೇ ಅಂತ ಹೇಳ್ತಾನೆ. ಅಲ್ಲಿ ನಿಮ್ಮ ಮನೆಯವರಿಗೆ ನಮ್ಮ ಮನೆತನದ ಗೌರವ ಉಳಿಸಿದ ಮಗ ಕಾಣಿಸಿದ ಅಷ್ಟೇ ಅಂತ ಹೇಳ್ತಾನೆ. ಅಲ್ಲಿ ನಿನಗೆ ದುರಂಕಾರ ಗಂಡ ಆಗಿ ನಿನಗೆ ಕಾಣಿಸಿದ ಅಂತ ಹೇಳ್ತಾನೆ. ಆ ಕ್ಷಣದಿಂದ ಈ ಕ್ಷಣದವರೆಗೂ ನನ್ನಲ್ಲಿ ನಾನನ್ನ ಹುಡುಕ್ತಾ ಇದ್ದೀನಿ. ಆ ಹಳೆ ವಿವೇಕ್ ಕಳೆದೋಗಿದ್ದಾನೆ ಅಂತ ಗೌರಿ ಹತ್ರ ಫೀಲಿಂಗಿಂದ ಮಾತಾಡ್ತಾ ಇದ್ದಾನೆ. ನನಗೂ ಬದುಕಿತ್ತು, ನನಗೂ ಕನಸಿತ್ತು, ಯಾರಾದರೂ ಒಬ್ಬರಾದರೂ ಕೇಳಿದ್ರ ನನ್ನ? ಅಲ್ಲಿ ಎಲ್ಲರಿಗೂ ಆ ಡ್ಯಾಮೇಜ್ ಸರಿ ಮಾಡೋ ಎಲ್ಲರಿಗೂ ಅರ್ಜೆನ್ಸಿ ಇತ್ತು. ಆ ಅರ್ಜೆನ್ಸಿಯಲ್ಲಿ ಕಳೆದೋಗಿದ್ದು ನಿನ್ನ ಜೀವನ ಮತ್ತು ನನ್ನ ಜೀವನ ಅಂತ ಹೇಳ್ತಾನೆ. ನಿನ್ನ ಕಂಡ್ರೆ ನನಗಿಷ್ಟ ಇಲ್ಲ, ನನ್ನ ಕಂಡ್ರೆ ನಿನಗಿಷ್ಟ ಇಲ್ಲ. ಆದ್ರೂ ನಿನಗೆ ಸತ್ಯ ಪ್ರೂವ್ ಮಾಡೋ ಅಂತ ಹೇಳಿದೆ. ಯಾಕೆ ಗೊತ್ತಾ? ಎಲ್ಲ ಒಂದು ಕಡೆ ಆ ಮನಸ್ಸು ತಪ್ಪು ಮಾಡೋ ಮನಸ್ಸಲ್ಲ ಅಂತ ನಂಬಿದ್ದೆ ನಿನ್ನ ಅಂತ ಹೇಳ್ತಾನೆ.